ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಇತ್ತೀಚೆಗೆ ಹೆಚ್ಚಾಗುತ್ತಿರುವ ಹಕ್ಕಿ ಜ್ವರವು ಮನುಷ್ಯರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ, ಇದಕ್ಕೆ ಲಭ್ಯವಿರುವ ಚಿಕಿತ್ಸಾ ಆಯ್ಕೆಗಳು ಮತ್ತು ನಾವು ಸುರಕ್ಷಿತವಾಗಿರಲು ರೋಗ ತಡೆಗಟ್ಟುವ ಕ್ರಮಗಳ ಬಗ್ಗೆ ತಿಳಿಸಿಕೊಡುತ್ತೇವೆ. ಹಕ್ಕಿ ಜ್ವರವು ಹೆಸರಿಗೆ ತಕ್ಕಂತೆ ಮೊದಲನೆಯದಾಗಿ ಪಕ್ಷಿಗಳ ಮೇಲೆ ಪರಿಣಾಮ ಬೀರುವ ವೈರಲ್ ಸೋಂಕು. ಆದರೆ ಮನುಷ್ಯರಿಗೂ ಇದು ಹರಡಬಹುದು. ಭಾರತದಲ್ಲಿ ಹಕ್ಕಿ ಜ್ವರ ವೈರಸ್ನ ಏಕಾಏಕಿ ಹರಡುವಿಕೆಯು ವಿಶೇಷವಾಗಿ ಕೋಳಿ ಸಾಕಣೆ ಕೇಂದ್ರಗಳಲ್ಲಿ ಕೆಲಸ ಮಾಡುವವರು ಅಥವಾ ಪಕ್ಷಿಗಳನ್ನು ನಿರ್ವಹಿಸುವವರಲ್ಲಿ ಹೆಚ್ಚಿನ ಆತಂಕ ಉಂಟುಮಾಡಿದೆ. ಹಕ್ಕಿ ಜ್ವರದ ಲಕ್ಷಣಗಳು, ಹರಡುವಿಕೆಯ ಅಪಾಯಗಳು ಮತ್ತು ಏವಿಯನ್ ಇನ್ಫ್ಲೂಯೆನ್ಸಾ ಚಿಕಿತ್ಸಾ ಆಯ್ಕೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅದರ ಹರಡುವಿಕೆಯನ್ನು ತಡೆಗಟ್ಟಲು ಮತ್ತು ಸರಿಯಾದ ಸಮಯಕ್ಕೆ ವೈದ್ಯಕೀಯ ಚಿಕಿತ್ಸೆ ಪಡೆದುಕೊಳ್ಳುವುದು ಅತ್ಯಗತ್ಯ. ಮೊದಲು ಹಕ್ಕಿ ಜ್ವರ ಎಂದರೇನು ಎಂದು ತಿಳಿಯೋಣ. ಹಕ್ಕಿ ಜ್ವರ ಅಥವಾ ಏವಿಯನ್ ಇನ್ಫ್ಲೂಯೆನ್ಸಾವು ಹೆಚ್ಚು ಸಾಂಕ್ರಾಮಿಕ ವೈರಲ್ ಸೋಂಕಾಗಿದ್ದು, ಇದು ಮೊದಲನೆಯದಾಗಿ ಕಾಡು ಮತ್ತು ಸಾಕು ಪ್ರಾಣಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ಏವಿಯನ್ ಇನ್ಫ್ಲೂಯೆನ್ಸಾ ವೈರಸ್ನ ವಿವಿಧ ತಳಿಗಳಿಂದ ಉಂಟಾಗುತ್ತದೆ. H5N1 ವೈರಸ್ ಅತ್ಯಂತ ಸಾಮಾನ್ಯ ಮತ್ತು ಅಪಾಯಕಾರಿ ವೈರಸ್ಗಳಲ್ಲಿ ಒಂದಾಗಿದೆ. ಪಕ್ಷಿಗಳು ಹಕ್ಕಿ ಜ್ವರ ವೈರಸ್ನ ಮೊದಲ ಟಾರ್ಗೆಟ್ ಆಗಿದ್ದರೂ ಕೆಲವು ತಳಿಗಳು ಮನುಷ್ಯರು ಮತ್ತು ಇತರ ಪ್ರಾಣಿಗಳಿಗೆ ಸೋಂಕು ತಗುಲಿಸಬಹುದು. ಇದು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಮನುಷ್ಯರಿಂದ ಮನುಷ್ಯನಿಗೆ ಹರಡುವುದು ಇದು ಅಪರೂಪವಾದರೂ ಸೋಂಕಿತ ಪಕ್ಷಿಗಳ ನೇರ ಸಂಪರ್ಕ, ಅವುಗಳ ಮಲ ಅಥವಾ ಕಲುಷಿತ ಮೇಲ್ಮೈಗಳ ಮೂಲಕ ಜನರು ಸೋಂಕಿಗೆ ಒಳಗಾಗಬಹುದು. ಕೋಳಿ ಉದ್ಯಮ ಮತ್ತು ಸಾರ್ವಜನಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಈ ವೈರಸ್ ಹೆಚ್ಚಿನ ಆತಂಕ ಸೃಷ್ಟಿ ಮಾಡಿದೆ. ಭಾರತದಲ್ಲಿ ವಿಶೇಷವಾಗಿ ಹೆಚ್ಚಿನ ಕೋಳಿ ಸಾಕಣೆ ಕೇಂದ್ರಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಹಕ್ಕಿ ಜ್ವರದ ಕಾಯಿಲೆ ಹೆಚ್ಚಾಗಿ ಸಂಭವಿಸುತ್ತಿದೆ. ಕೆಲವು ಕ್ರಮಗಳು ಪಕ್ಷಿಗಳಲ್ಲಿ ರೋಗವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ, ಆದರೂ ಮಾನವನಲ್ಲಿ ಸೋಂಕುಗಳು ಆತಂಕಕಾರಿಯಾಗಿಯೇ ಉಳಿದಿದೆ. ಹಕ್ಕಿ ಜ್ವರ ಮನುಷ್ಯರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದರೆ, ಮನುಷ್ಯರಿಗೆ ಸೋಂಕು ತಗುಲುವುದು ಅಪರೂಪವಾದರೂ ಮನುಷ್ಯರಲ್ಲಿ ಹಕ್ಕಿ ಜ್ವರದ ಲಕ್ಷಣಗಳು ತೀವ್ರವಾಗಿರಬಹುದು. ಜನರು ವೈರಸ್ಗೆ ತುತ್ತಾಗುವ ಮೊದಲ ಹಂತದ ವಿಧಾನಗಳೆಂದರೆ ಸೋಂಕಿಗೊಳಗಾದ ಪಕ್ಷಿಗಳೊಂದಿಗಿನ ನೇರ ಸಂಪರ್ಕ ಹೊಂದಿರುವುದು, ಅಂದರೆ ಅನಾರೋಗ್ಯ ಅಥವಾ ಸತ್ತ ಹಕ್ಕಿಗಳನ್ನು ನಿರ್ವಹಣೆ ಮಾಡುವುದು, ಕೋಳಿ ಸಾಕಣೆ ಕೇಂದ್ರಗಳನ್ನು ಸ್ವಚ್ಛಗೊಳಿಸುವುದು ಅಥವಾ ಪಕ್ಷಿಗಳ ಮಾಂಸ ಮಾರಾಟ ಮಾಡುವ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡುವುದು ಅಪಾಯವನ್ನು ಹೆಚ್ಚಿಸುತ್ತದೆ. ಕಲುಷಿತ ಮೇಲ್ಮೈಗಳನ್ನು ಮುಟ್ಟುವುದು, ಅಂದರೆ ಪಕ್ಷಿಗಳ ಪಂಜರಗಳು, ಉಪಕರಣಗಳು ಮತ್ತು ಬಟ್ಟೆಗಳಂತಹ ಮೇಲ್ಮೈಗಳಲ್ಲಿ ವೈರಸ್ ಬದುಕಿರಬಹುದು. ಇವುಗಳನ್ನು ಮುಟ್ಟಿ ನಂತರ ನಮ್ಮ ಕಣ್ಣು, ಮೂಗು ಅಥವಾ ಬಾಯಿಯನ್ನು ಮುಟ್ಟುವುದರಿಂದ ಸೋಂಕು ಉಂಟಾಗಬಹುದು. ಸರಿಯಾಗಿ ಬೇಯಿಸದ ಕೋಳಿ ಅಥವಾ ಮೊಟ್ಟೆಗಳ ಸೇವನೆ, ಅಂದರೆ ಸೋಂಕಿತ ಪಕ್ಷಿಗಳ ಹಸಿ ಅಥವಾ ಸರಿಯಾಗಿ ಬೇಯಿಸದ ಮಾಂಸ ಮತ್ತು ಮೊಟ್ಟೆಗಳು ಅಪಾಯವನ್ನು ಉಂಟು ಮಾಡಬಹುದು. ಮೊಟ್ಟೆ ಅಥವಾ ಕೋಳಿ ಮಾಂಸವನ್ನು ಸರಿಯಾಗಿ ಬೇಯಿಸಿ ತಿಂದರೆ ಅದು ಸುರಕ್ಷಿತವಾಗಿರುತ್ತದೆ. ಕೋಳಿ ಸಾಕಣೆ ಕೇಂದ್ರಗಳಲ್ಲಿ ಗಾಳಿಯಿಂದ ಸೋಂಕು ಹರಡುವಿಕೆ. ಇದು ಅಪರೂಪದ ಸಂದರ್ಭಗಳಲ್ಲಿ ಸೋಂಕಿತ ಪಕ್ಷಿಗಳಿರುವ ಸುತ್ತುವರಿದ ಸ್ಥಳಗಳಲ್ಲಿ ಕೆಲಸ ಮಾಡುವವರು ಸಣ್ಣ ವೈರಸ್ ತುಂಬಿದ ಕಣಗಳನ್ನು ಉಸಿರಾಡುವುದರಿಂದ ಸೋಂಕು ಬರಬಹುದು. ಹಕ್ಕಿ ಜ್ವರದ ಸಾಮಾನ್ಯ ಲಕ್ಷಣಗಳೆಂದರೆ ತೀವ್ರ ಜ್ವರ, ನಿರಂತರ ಕೆಮ್ಮು, ಗಂಟಲು ನೋವು, ಸೋರಿಕೆ ಇರುವಂತಹ ಮೂಗು, ಸ್ನಾಯು ನೋವು ಮತ್ತು ಕೀಲು ನೋವು, ಆಯಾಸ ಮತ್ತು ದೌರ್ಬಲ್ಯ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆಯದಿದ್ದಲ್ಲಿ ಉಸಿರಾಟದ ತೊಂದರೆ, ನ್ಯುಮೋನಿಯಾ ಮುಂತಾದ ಕಾಯಿಲೆಗಳಿಗೆ ಇದು ತಿರುಗಬಹುದು. ಹಕ್ಕಿ ಜ್ವರಕ್ಕೆ ವೈದ್ಯಕೀಯ ಸಹಾಯವನ್ನು ಯಾವಾಗ ನಾವು ಪಡೆಯಬೇಕು ಎಂದರೆ, ಮಾನವನಲ್ಲಿ ಹಕ್ಕಿ ಜ್ವರದ ಲಕ್ಷಣಗಳನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ಚಿಕಿತ್ಸೆ ನೀಡುವುದರಿಂದ ಹೆಚ್ಚಿನ ತೊಂದರೆಯನ್ನು ತಡೆಗಟ್ಟಬಹುದು. ನೀವು ಪಕ್ಷಿಗಳಿಗೆ ನೇರ ಸಂಪರ್ಕದಲ್ಲಿದ್ದರೆ, ವಿಶೇಷವಾಗಿ ವರದಿಯಾದ ಏವಿಯನ್ ಇನ್ಫ್ಲೂಯೆನ್ಸಾ ವೈರಸ್ ಪ್ರಕರಣಗಳಿರುವ ಪ್ರದೇಶಗಳಲ್ಲಿ ನೀವು ರೋಗ ಲಕ್ಷಣಗಳನ್ನು ಗಮನಿಸಬೇಕು ಮತ್ತು ಅಗತ್ಯವಿದ್ದರೆ ವೈದ್ಯಕೀಯ ಚಿಕಿತ್ಸೆ ಪಡೆಯಬೇಕು. ವೈದ್ಯರನ್ನು ಸಂಪರ್ಕಿಸದೆ ಯಾವ ಔಷಧಿಗಳನ್ನು ತೆಗೆದುಕೊಳ್ಳಬಾರದು. ರೋಗ ಹರಡುವಿಕೆಯನ್ನು ತಡೆಗಟ್ಟಲು ಮಾಸ್ಕ್ ಧರಿಸಿ ಮತ್ತು ಬೇರೆಯವರೊಂದಿಗೆ ಹತ್ತಿರದ ಸಂಪರ್ಕವನ್ನು ತಪ್ಪಿಸಬೇಕು. ಹಕ್ಕಿ ಜ್ವರವು ದೃಢಪಟ್ಟರೆ ನಿಗದಿತ ಚಿಕಿತ್ಸೆ ಮತ್ತು ಅದಕ್ಕಿರುವ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು. ಇನ್ನು ಇದಕ್ಕೆ ಚಿಕಿತ್ಸೆ ಹೇಗೆ ನೀಡಲಾಗುತ್ತದೆ ಎಂದರೆ, ಹಕ್ಕಿ ಜ್ವರಕ್ಕೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ, ಆದರೆ ಶುರುವಿನಲ್ಲೇ ವೈದ್ಯರ ಬಳಿ ಹೋದರೆ ಅನಾರೋಗ್ಯದ ತೀವ್ರತೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ಏವಿಯನ್ ಇನ್ಫ್ಲೂಯೆನ್ಸಾ ವೈರಸ್ಸನ್ನು ಎದುರಿಸಲು ಮತ್ತು ಅದರ ಪ್ರಭಾವವನ್ನು ಕಡಿಮೆ ಮಾಡಲು ವೈದ್ಯರು ಹೆಚ್ಚಾಗಿ ಆಂಟಿವೈರಲ್ ಔಷಧಿಗಳನ್ನು ಶಿಫಾರಸು ಮಾಡುತ್ತಾರೆ.
ಹಕ್ಕಿ ಜ್ವರ ಚಿಕಿತ್ಸೆಗೆ ಸಾಮಾನ್ಯವಾಗಿ ಬಳಸುವ ಔಷಧಿಗಳಲ್ಲಿ ಒಸೆಲ್ಟಾಮಿವಿರ್ ಮತ್ತು ಜನಾಮಿವಿರ್ ಸೇರಿವೆ. ಈ ಔಷಧಿಗಳು ವೈರಸ್ ಹರಡುವುದನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ. ಪ್ರಾರಂಭವಾದ 48 ಗಂಟೆಗಳ ಒಳಗೆ ತೆಗೆದುಕೊಂಡಾಗ ಆಂಟಿವೈರಲ್ಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ ಹಾಗೂ ತಡ ಮಾಡಿದಷ್ಟು ಚಿಕಿತ್ಸೆಯು ಅಷ್ಟೊಂದು ಪರಿಣಾಮಕಾರಿಯಾಗಿರುವುದಿಲ್ಲ. ಹಾಗಾಗಿ ಹೆಚ್ಚಾಗಿ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಮ್ಮ ಜಾಗರೂಕತೆಯಲ್ಲಿ ನಾವಿದ್ದು ಯಾವುದೇ ರೀತಿಯ ಜ್ವರ ಅಥವಾ ರೋಗ ಲಕ್ಷಣಗಳು ನಮ್ಮಲ್ಲಿ ಕಂಡುಬಂದರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡದೆ ವೈದ್ಯರ ಬಳಿ ಹೋಗಿ ತೋರಿಸಿಕೊಳ್ಳುವುದು ಮುಖ್ಯ. ಆರೋಗ್ಯವೇ ಭಾಗ್ಯ. ನಮ್ಮ ಜಾಗೃತಿಯಲ್ಲಿ ನಾವಿರೋಣ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.